ಹಾಯ್ ಫ್ಯಾಮಿಲಿ, ಈಗ ನನ್ನ ಕೆಲಸ ಮುಗೀತು. 7 o'clock ಆಗಿದೆ. ಸೊ ಈಗ ಶಡೌನ್ ಮಾಡಿ ನಾನು ಅಡುಗೆ ಮನೆಗೆ ಓಡಬೇಕು. ಏನು ಅಡುಗೆ ಮಾಡೋದು ಅನ್ನೋದೇ ನಮ್ಮ ಹೆಣ್ಮಕ್ಳಿಗೆ ಬೆಳಗ್ಗೆಯಿಂದ ತಲೆನೋವು ಬಂದ್ಬಿಡುತ್ತೆ. ಏನು ಅಡುಗೆ ಮಾಡೋದು, ಈಗ ಏನಾರು ಹೋಗಿ ಕ್ವಿಕ್ಕಾಗಿ ಏನಾರು ಅಡುಗೆ ಮಾಡಿ ಊಟ ಮಾಡಬೇಕು. 7 ಆಗೋಯ್ತು ಆಗಲೇ. ಇನ್ನು ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ರೊಟ್ಟಿಗೆಲ್ಲ ಕಲಸೆತ್ತಿಕೊಂಡಿದ್ದೀನಿ. ಬೆಂಡೆಕಾಯಿ ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಂಡೆಕಾಯಿ ಪಲ್ಯ ಆಗೋದ್ರೆ ರೊಟ್ಟಿ ಏನು ಬೆಳೆದ್ಬಿಟ್ಟು ಕೊಟ್ಬಿಡ್ಬೋದು. ಅದಕ್ಕೋಸ್ಕರ ಪಲ್ಯ ಫಸ್ಟ್ ಮಾಡಿಬಿಡೋಣ ಅಂತ ಪಲ್ಯ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಬೆಂಡೆಕಾಯಿನ ಒರೆಸಿ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಫಸ್ಟು ರೋಸ್ಟ್ ಮಾಡ್ಕೊತೀನಿ. ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೊತೀನಿ. ಹಂಗೆ ಲೋಳೆ ಎಲ್ಲ ಅಂದರೆ ಅಂಟು ಲೋಳೆ ಇರುತ್ತಲ್ಲ ಅದೆಲ್ಲ ಹೋಗಬೇಕು, ಆ ರೀತಿ ಹುರ್ಕೊಂಡು ಎತ್ತಿಕ್ಕೊತೀನಿ. ಇನ್ನು ಬಾಣಲಿಗೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ, ಈರುಳ್ಳಿ ಇವನ್ನೆಲ್ಲ ಹಾಕ್ಕೊಂಡು ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ. ಇನ್ನು ಈರುಳ್ಳಿ ಎಲ್ಲ ಬೆಂದಮೇಲೆ ಸ್ವಲ್ಪ ಟೊಮೊಟೊನ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಟೊಮೊಟೊನ ಸೇರಿಸ್ಕೊತೀನಿ. ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು, ಚೆನ್ನಾಗಿ ಬೇಯಬೇಕು. ಟೊಮೊಟೊ ಹಾಕಬೇಕಾದ್ರೇ ಸ್ವಲ್ಪ ಸಾಲ್ಟು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೊತೀನಿ. ಚೆನ್ನಾಗಿ ಟೊಮೊಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಿದೆ, ಸಾಫ್ಟಾಗಿ ಆಗಿದೆ. ಇನ್ನು ಅದಕ್ಕೆ ನಾನು ಬೆಂಡೆಕಾಯಿ ಏನು ಹುರ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ಸ್ವಲ್ಪ ಅದನ್ನು ಬೇಯಿಸ್ಕೊತೀನಿ. ಜೊತೆಗೇ ಉಪ್ಪೆಲ್ಲ ಹಿಡಿಬೇಕು ಅಂತ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊತೀನಿ. ನೀರೇನು ಹಾಕಲ್ಲ, ಹಂಗೆ ಸ್ವಲ್ಪ ಚೆನ್ನಾಗಿ ಟ್ವಿಸ್ಟ್ ಮಾಡಿಕೊಂಡು ಸ್ವಲ್ಪ ಕಾಯಿ ಮೇಲೆ ಸೊಪ್ಪೆಲ್ಲ ಸ್ವಲ್ಪ ಬೇಯಿಸ್ಕೊತೀನಿ. ಮತ್ತು ಕೊತ್ತಂಬರಿ ಇದೆಲ್ಲ ಬೇಯಿಸ್ಕೊಂಡೆ ಪಲ್ಯ ಇಷ್ಟ ಆಗೋದು. ಹಂಗೆ ಹಾಕಿದ ತಕ್ಷಣ ಇಳಿಸ್ಕೊಂಡು ತಿನ್ನೋಕ್ಕೆಲ್ಲ ಇಷ್ಟ ಆಗೋಲ್ಲ, ಸ್ವಲ್ಪ ಬೇಯಬೇಕದು. ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಟ್ವಿಸ್ಟ್ ಮಾಡಿಕೊಂಡು 1-2 ನಿಮಿಷ ಬೇಯಿಸ್ಕೊತೀನಿ. ಇನ್ನೂ ಪಲ್ಯ ರೆಡಿ ಆಯಿತು. ಈಗ ರೊಟ್ಟಿ ಹಾಕ್ಕೊತಾ ಇದ್ದೀನಿ. ರೊಟ್ಟಿ ಕಾಮನಾಗಿ ಎಲ್ಲ ಕೈಯಲ್ಲಿ ಒಬ್ಬೊಬ್ಬರು ಬಳಿತಾರೆ, ಒಬ್ಬೊಬ್ಬರು ದೋಸೆ ಥರ ಇದು ಮಾಡ್ತಾರೆ. ನಾನು ಕೈಯಲ್ಲಿ ಬಳಿಯಲ್ಲ, ಸ್ವಲ್ಪ ಸುಟ್ಕೊತೀನಿ ಕೈಯೆಲ್ಲ ಜಾಸ್ತಿ. ಅದಕ್ಕೋಸ್ಕರ ಈ ಸೌಟಲ್ಲೇ ನಾನು ದೋಸೆ ಥರನೇ ಬಳ್ಕೊತೀನಿ ರೊಟ್ಟಿ. ಸ್ವಲ್ಪ ಜಾಸ್ತಿ ಚೆನ್ನಾಗಿ 2 ಸೈಡು ಬೇಯಿಸ್ಕೊಂಡ್ರೆ ಕ್ರಿಸ್ಪಿ ಆಗುತ್ತೆ. ಇಲ್ಲ ಸಾಫ್ಟಾಗಿ ಬೇಕು ಅಂದರೂ ಸಾಫ್ಟಾಗೂ ಮಾಡ್ಕೋಬೋದು. ಯಾವ ಥರ ಬೇಕಾದರೆ ಆ ಥರ. ಈ ಥರ ಸೌಟಲ್ಲೂ ಅಷ್ಟೇ ಚೆನ್ನಾಗಿ ಹದವಾಗಿ ಬರುತ್ತೆ. ಒಂದು ರೀತಿ ಹೇಳಬೇಕು ಅಂದರೆ ಗೋಧಿ ದೋಸೆ ಥರನೂ ಬರುತ್ತೆ, ರಾಗಿ ದೋಸೆ ಥರನೂ ಬರುತ್ತೆ. ನಾನಿಲ್ಲಿ ರಾಗಿ ಹಿಟ್ಟು, ಗೋಧಿ ಹಿಟ್ಟು, ರವೆ 3 ಹಾಕಿದ್ದೀನಿ. ಚೆನ್ನಾಗಿ ಎದೊಳುತ್ತೆ. ನನಗೆ ಈ ಥರ ರೊಟ್ಟಿ ಇಷ್ಟ. ಆದರೆ ನಮ್ಮ ಹಸ್ಬೆಂಡ್ಗೆ ಒಂದೊಂದು ಸತಿ ಇದು ಇಷ್ಟ ಆಗುತ್ತೆ, ಇಷ್ಟ ಆಗೋಲ್ಲ. ಬಟ್ ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂದ್ಬಿಟ್ಟು ನಾನು ಈ ಥರನೇ ಹಾಕ್ಕೊಡ್ತೀನಿ. ಫಸ್ಟ್ ದೋಸೆನೇ ಇಷ್ಟು ಚೆನ್ನಾಗಿ ಎದೊಳ್ತಿದೆ ಅಂತ ಅಂದ್ಕೊಂಬಿಡಿ. ಫಸ್ಟ್ ದೋಸೆ ಒಂದೊಂದು ಸತಿ ಈ ಥರನೂ ಆಗುತ್ತೆ, ತೋರಿಸ್ತಿದ್ದೀನಲ್ಲ ಆ ಥರ. ಫಸ್ಟ್ ದೋಸೆ ಆದಮೇಲೆ ಸೆಕೆಂಡ್ ದೋಸೆ ತುಂಬ ಚೆನ್ನಾಗೇ ಬರುತ್ತೆ. ನನಗೆ ಫಸ್ಟ್ ದೋಸೆ ಯಾವಾಗಲೂ ಅಷ್ಟೇ ಅದೇ ಥರನೇ ಬರೋದು, ಆದರೆ ಸೆಕೆಂಡ್ ದೋಸೆಯಿಂದ ಈ ಥರ ಚೆನ್ನಾಗೇ ಬರುತ್ತೆ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೈಟ್ ಹೊತ್ತು ಮುದ್ದೆ ನಾನು ಪ್ರಿಫರ್ ಮಾಡಲ್ಲ, ಯಾಕಂದರೆ ಮುದ್ದೆ ನನಗೆ ಸ್ವಲ್ಪ ಜೀರ್ಣ ಆಗೋಲ್ಲ. ಅದಕ್ಕೆ ನಾನು ರೊಟ್ಟಿನೇ ಜಾಸ್ತಿ ಪ್ರಿಫರ್ ಮಾಡೋದು. ರೊಟ್ಟಿ ಪಲ್ಯ ಇದನ್ನೇ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಇನ್ನು ರೊಟ್ಟಿ ಎಲ್ಲ ಬಳೆದು ನಮ್ಮ ಯಜಮಾನ್ರಿಗೆಲ್ಲ ಕೊಟ್ಟಿದ್ದಾಯಿತು. ಅವ್ರದ್ದಾದ್ಮೇಲೆ ನಾನು ಊಟ ಮಾಡಿಕೊಂಡು ಇನ್ನು ಕಿಚನೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಇನ್ನು ನಾಳೆ ಮಂಗಳವಾರದ ವಾರ ಇದೆ, ಸೊ ಅದಕ್ಕೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕ್ಕೊತಾ ಇದ್ದೀನಿ. ಕ್ಲೀನ್ ಮಾಡಿಬಿಟ್ರೆ ನಾಳೆ ವಾರಕ್ಕೂ ಸರಿ ಹೋಗುತ್ತೆ. ಆ್ಯಸ್ ಯೂಶ್ವಲ್ ನಾನು ಡೈಲಿ ನನ್ನ ರೂಟೀನೇ ಇದು. ಡಿಶ್ ವಾಷರ್ ಇದೆ ಪಾತ್ರೆ ಬೆಳಗೋಕ್ಕೆ. ನಾನು ಆದರೂ ಡಿಶ್ ವಾಷರ್ಗೆ ಹಾಕ್ತಿಲ್ಲ, ಯಾಕಂದರೆ ಅದು ಸ್ವಲ್ಪ ಹಾರ್ಡ್ನೆಸ್ ಅನ್ನೋದು ಬಂದುಬಿಟ್ಟಿದೆ. ಅದು ಸ್ವಲ್ಪ ಸಾಫ್ಟ್ನರೆಲ್ಲ ಹಾಕಿಸಿ ರೆಡಿ ಮಾಡಿಸಿ ಆಮೇಲೆ ಇದು ಮಾಡಬೇಕು. ಆದರೂ ನನಗೆ ಪಾತ್ರೆ ಬೆಳಗೋದು ಸ್ವಲ್ಪ ಇಷ್ಟ ಆಗುತ್ತೆ, ಏಕೆಂದರೆ ನನಗೆ ಜಾಸ್ತಿ ಟಿ ವಿ ನೋಡೋಕ್ಕಾಗಿರಲಿ, ಮೊಬೈಲ್ ನೋಡೋಕ್ಕಾಗಲಿ ಅಷ್ಟು ಟೈಮ್ ಇಲ್ಲ. ಇದೊಂದು ಟೈಮಲ್ಲಿ ಪಾತ್ರೆ ಬೆಳಗ್ತಾ ನನಗಿಷ್ಟವಾಗಿರೋ ಸೀರೀಸ್ ಆಗಿರಲಿ, ಏನಾರು ಒಂದು ಹೊಸದು ಬಂದಿದ್ದರೆ ಕಾಮಿಡಿ ಶೋ ಈ ಥರ ಎಲ್ಲ ನೋಡೋಕೆ ಇಷ್ಟ ಆಗುತ್ತೆ. ಆ ಟೈಮಲ್ಲಿ ನಾನು ನೋಡ್ಕೊತೀನಿ ಪಾತ್ರೆ ಬೆಳ್ಕೊಂಡು. ಇನ್ನು ಬಿಗ್ ಬಾಸ್ ಪ್ರೋಮೋ ಬೇರೆ ಬಿಟ್ಟಿದ್ರು. ನನಗಂತೂ ಫುಲ್ಲು ಖುಷಿಯಾಗೋಯಿತು ಪ್ರೋಮೋ ಬಿಟ್ಟಿದ ತಕ್ಷಣ ಬಿಗ್ ಬಾಸ್ ಬರುತ್ತಾ ಅಂತ. ನನಗಂತೂ ಬಿಗ್ ಬಾಸ್ ಅಂದರೆ ತುಂಬ ಇಷ್ಟ. ನಾನು ಅದಂತೂ ಮಿಸ್ಸೇ ಮಾಡ್ಕೊಳಕ್ಕೆ ಹೋಗಲ್ಲ. ನನಗೇನೋ ಒಂಥರ, ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ಬಿಗ್ ಬಾಸು, ಬಟ್ ನಾನು ಅದರಲ್ಲೊಬ್ಳು, ನನಗೂ ಇಷ್ಟ ಆಗುತ್ತೆ ಬಿಗ್ ಬಾಸು. ಆದರೆ ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ, ಅದರಿಂದ ನೆಗೆಟಿವಿಟಿ ಹರಡುತ್ತೆ ಅಂತ ಒಬ್ಬೊಬ್ಬರು ಒಂದೊಂದು ಥರ ಕಮೆಂಟ್ ಮಾಡ್ತಾರೆ. ಬಟ್ ಅವ್ರವ್ರು ಹೇಗೆ ತಿಳ್ಕೊತಾರೆ ಅದ್ರ ಮೇಲಿರುತ್ತಲ್ವ. ಈಗ ನಾವು ಒಬ್ಬರನ್ನ ಒಳ್ಳೆಯವರು ಅಂದ್ಕೊಂಡ್ರೆ ಒಳ್ಳೆಯವರೇ, ಒಬ್ಬರನ್ನ ಕೆಟ್ಟವರು ಅಂದ್ಕೊಂಡ್ರೆ ಕೆಟ್ಟವರೇ. ನಮ್ಮ ಮನಸ್ಥಿತಿ ಹೆಂಗಿರುತ್ತೋ ಅದ್ರ ಮೇಲೆ ಇರುತ್ತೆ. ಆದರೆ ಬಿಗ್ ಬಾಸ್ ಅನ್ನೋದು ಒಬ್ಬರಿಗೆ ಒಂದು ವೇದಿಕೆ ಆಗಿರುತ್ತೆ. ಅವ್ರ ನೆಗೆಟಿವಿಟಿನೂ ಶೋಕೇಸ್ ಮಾಡ್ಕೋಬೋದು, ಪಾಸಿಟಿವಿಟಿನೂ ಶೋಕೇಸ್ ಮಾಡ್ಬೋದು. ನನಗಂತೂ ಬಿಗ್ ಬಾಸಲ್ಲಿ ಏನೋ ಅಂಥ ಲೋಪದೋಷ ಅಂತ ಅನಿಸಲ್ಲ, ಚೆನ್ನಾಗಿರುತ್ತೆ.
ಅವ್ರವ್ರ ಮುಖ ನೇರವಾಗ ಅವ್ರವ್ರು ಮಾತಾಡ್ತಾರೆ, ನನಗಿಷ್ಟ ಆಗುತ್ತೆ. ಸೊ ನಾನಂತೂ ವೆಯ್ಟಿಂಗು. ಇನ್ನೂ ಇದಾಗಿತ್ತು ಬಿಗ್ ಬಾಸ್ ಸ್ಟೋರಿ ಆಗಿರಲಿ, ಯಾವುದೇ ಒಂದು ಸೀರೀಸ್ ಸ್ಟೋರಿ ಆಗಿರಲಿ, ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ. ಬಿಟ್ಬಿಡೋಣ. ಅವ್ರಿಗೆ ಇಷ್ಟ ಆದರೆ ಇಷ್ಟ ಆಯಿತು, ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ. ಬಟ್ ನಮಗಿಷ್ಟ ಆಗಿರೋದನ್ನ ಇಷ್ಟ ಆಗಿದೆ ಅಂತ ಹೇಳೋದಕ್ಕೆ ಯಾಕೆ ಸಂಕೋಚ ಅಲ್ವಾ. ಇನ್ನು ಬಿಗ್ ಬಾಸ್ ಸ್ಟೋರಿ ಇಷ್ಟ ಆಗಿತ್ತು. ಇನ್ನು ಪಾತ್ರೆ ಎಲ್ಲ ಒಂದೇ ಸತಿ ತಗೊಂಡು ಬೆಳ್ಕೊಂಬಿಡ್ತೀನಿ. ಬೆಳಗಾದ್ಮೇಲೆ ಇನ್ನು ಕಿಚನ್ ಸ್ಲ್ಯಾಬ್ನೆಲ್ಲ ಒರೆಸ್ಕೊಂಬರ್ತೀನಿ. ಎಲ್ಲ ನೀಟಾಗಿ ಸ್ಪ್ರೇ ಮಾಡಿಬಿಟ್ಟು ಒರೆಸ್ತೀನಿ. ಸ್ಪ್ರೇಯಲ್ಲಿ ನಾನು ಒಂದು ಸ್ವಲ್ಪ ವಿಮ್ ಲಿಕ್ವಿಡು ಮತ್ತು ವಿನಿಗರು, ಒಂದು ಸ್ವಲ್ಪ ಸೋಡಾ ಹಾಕ್ಬಿಟ್ಟು ಸ್ಪ್ರೇ ಮಾಡಿ ಒರೆಸ್ತೀನಿ. ಸ್ವಲ್ಪ ಜಿಡ್ಡಿದ್ರೂ ಹೋಗ್ಬಿಡುತ್ತೆ. ನಾನು ಸ್ವಲ್ಪ ಜಾಸ್ತಿ ರೊಟ್ಟಿ ಮಾಡ್ತೀನಲ್ಲ, ಅದು ಎಣ್ಣೆ ಏನಾಗುತ್ತೆ ಎಲ್ಲ ಕಡೆ ಸ್ಪ್ಲಿಟ್ ಆಗುತ್ತೆ. ಒಗ್ಗರಣೆ ಹಾಕೋದು ಅಷ್ಟೇ ಸ್ಪ್ಲಿಟ್ ಆಗುತ್ತಲ್ಲ, ಅದೆಲ್ಲ ಅವಾಯ್ಡ್ ಆಗುತ್ತೆ. ಇದು ಡೈಲಿ ಅಲ್ಲಿಂದ ಅಲ್ಲಿಗೆ ಒರೆಸ್ಕೊಂಬಿಟ್ರೆ ನೀಟಾಗಿರುತ್ತೆ ಕಿಚನ್ನು. ಆಲ್ಮೋಸ್ಟ್ ಡನ್. ಡೈಲಿ ರೊಟೀನಲ್ಲಿ ನಾನು ಇದನ್ನು ಪಾಲಿಸ್ತೀನಿ. ಡೈಲಿ ಅಂತೂ ನಾನು ಈ ಸ್ಪ್ರೇನ ಯೂಸ್ ಮಾಡಿಕೊಂಡೆ ನಾನು ಡೈಲಿ ನೈಟ್ ಕಿಚನೆಲ್ಲ ಒರೆಸ್ಕೊಂಬಿಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಎಲ್ಲೂ ಅಂಟಿರಲ್ಲ, ಎಲ್ಲೂ ಜಿಡ್ಡಿರಲ್ಲ, ಹೊಸ ಥರನೇ ಇರುತ್ತೆ ಕಿಚನ್ನು. ಒಬ್ಬೊಬ್ಬರು ಕೊಲಿನ್ ಯೂಸ್ ಮಾಡು ಅಂತ ಅಂದರು. ಅದಕ್ಕೆ ಫಸ್ಟ್ ನನಗೆ ಕೊಲಿನೇ ಸಜೆಸ್ಟ್ ಮಾಡಿದ್ದು. ಎಲ್ಲರೂ ಅಷ್ಟೇ, ಈ ಸ್ಟವ್ ಕೊಟ್ಟವರಾಗಿರಲಿ, ಚಿಮ್ನಿ ಹಾಕ್ತವ್ರಾಗಿರಲಿ, ಇಂಟೀರಿಯರ್ಸ್ ಅವರಾಗಿರಲಿ, ಎಲ್ಲರೂ ಹೇಳಿದ್ದು ಕೊಲಿನ್ ಯೂಸ್ ಮಾಡಿ ಅಂತ. ಬಟ್ ನನಗೆ ಕೊಲಿನ್ಗಿಂತ ಈ ಸ್ಪ್ರೇನೇ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದಕ್ಕೆ ನಾನು ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀನಿ. ಈಗ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಇದೆಲ್ಲ ನನ್ನ ನೈಟ್ ರೂಟೀನ್ ಹೇಳಬೇಕು ಅಂದರೆ, ಕಾಮನಾಗಿ ಡೈಲಿ ಇದು ಮಾಡ್ತೀನಿ. ಈ ರೂಟೀನ್ನ ನಾನು ಮಿಸ್ಸೇ ಮಾಡಲ್ಲ ಆ್ಯಕ್ಚುಲಿ. ನೈಟು ಮಿಸ್ ಮಾಡೋದು ಬರೀ 2 ದಿನ, ಒಂದು ಫ್ರೈಡೇ, ಒಂದು ಟ್ಯೂಸ್ಡೇ. ಇದೆರಡು ದಿನ ನಾನು ಮಿಸ್ ಮಾಡ್ತೀನಿ. ಅಂದರೆ ಸಿಂಕಲ್ಲೆಲ್ಲ ಪಾತ್ರೆ ಬೆಳಗೋದು, ಅದೆಲ್ಲ ಸಿಂಕ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಲಗಿಬಿಡ್ತೀನಿ ಅಷ್ಟೇ. ಆದರೆ ಫುಲ್ಲು ಡೀಪಾಗಿ ಏನು ಕ್ಲೀನ್ ಮಾಡಲ್ಲ. ಪ್ರತಿದಿನ ಕ್ಲೀನ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ನಮಗೆ ಅಲ್ಲಿಂದ ಅಲ್ಲಿಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಪ್ರತಿದಿನ ನಾವು ಕ್ಲೀನ್ ಮಾಡ್ತೀವಿ, ಆದರೆ ಹಂಗೆ ಇರಲ್ಲ ಅಡುಗೆ ಮನೆ. ಬೆಳಗ್ಗೆ ಎಷ್ಟೊಳಗೆ ಡಿಸಾಸ್ಟರ ಆಗಿರುತ್ತೆ. ಬೇಕಾದ್ರೆ ಒಂದು ಸತಿ ಬೆಳಗ್ಗೆ ವೀಡಿಯೋ ಹಾಕ್ತೀನಿ ನೋಡಿ. ನನ್ನ ಗಂಡನೊಂದು ಲೋಟ, ನನ್ನ ಮಗನೊಂದು ಲೋಟ, ಲೋಟಗಳು ಸರಿ ಮಳೆ, ಏನು ಮಾಡೋದು. ಎಷ್ಟೊಂದು ನೊಣಗಳೈತೆ. ಇದು ಚೆನ್ನಾಗಿ ವರ್ಕ್ ಆಗಿದೆ. ನಮ್ಮನೇಲಂತೂ ಈಗ ಒಂದು ಚಿಕ್ಕ ನೊಣನೂ ಇಲ್ಲ. ಎಲ್ಲೋ ಒಂಚೂರು ಏನಾರು ಅಪ್ಪಿ ತಪ್ಪಿ ಫ್ರೂಟ್ಸ್ಗಳನ್ನು ಸ್ಪೆಲ್ ಮಾಡಿಟ್ರೆ ಮಾತ್ರ ಬರುತ್ತೆ. ಆನಿಯನ್ಗೆ ಒಂಚೂರು ಬರ್ತಿದೆ ಅಷ್ಟೇ. ಅದು ಬಿಟ್ಟರೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ಇಷ್ಟು ಸತ್ತಿದೆ ನೋಡ್ಬೋದು. ಫಸ್ಟ್ ಪೇಪರ್ ಹಾಕಿ ಕೋನ್ ಮಾಡಿ ಇಟ್ಟಿದ್ದೆ, ಬಟ್ ಅದು ಚೆನ್ನಾಗಿ ವರ್ಕ್ ಆಗಲಿಲ್ಲ. ಆಮೇಲೆ ಯೋಚನೆ ಮಾಡಿದೆ, ಏನು ಇಷ್ಟು ನೊಣ ಅಂದರೆ ಒಂಚೂರು ಏನು ಇಟ್ಟರೂ ಸಾಕು ನೊಣ. ಅದಕ್ಕೆ ಒಂದು ಬಾಟ್ಲಿಗೆ ಇದು ಒಂದು ಸ್ವಲ್ಪ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ದು. ತುಂಬ ವರ್ಕ್ ಆಗಿದೆ. ನಂತರ ತುಂಬ ಜನ ಮಾಡ್ತಾರೆ, ಬಟ್ ಆದರೆ ನಾನು ಇನ್ಯಾರಿಗಾದ್ರೂ ನನ್ನ ವೀಡಿಯೋ ನೋಡೋರಿಗೆ ಯಾರಿಗಾದ್ರೂ ಹೆಲ್ಪ್ ಆಗಲಿ ಅಂತ ಹೇಳ್ತಾಯಿದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ, ಸಕ್ಕತ್ತಾಗಿ ವರ್ಕ್ ಆಗ್ತಿದೆ. ಹೇಳಬೇಕು ಅಂದರೆ ನೊಣನೇ ಇಲ್ಲ. ಬೇಕಾದ್ರೆ ನೋಡಿ ನೀವೇ, ಕಿಚನ್ ಫುಲ್ಲು ತೋರಿಸ್ತಾ ಇದ್ದೀನಿ, ಎಲ್ಲೂ ನೊಣ ಇಲ್ಲ. ಸಿಂಕ್ ಹತ್ರನೂ ಅಷ್ಟೇ ಏನೂ ನೊಣ ಇಲ್ಲ. ಒಂದೊಂದು ಸತಿ ಹಿಂಗೆ ಇರುತ್ತೆ ಅಂದರೆ ನೊಣ ಪಿತ ಅಂತಿರುತ್ತೆ. ನನಗಂತೂ ಹೊಸ ಮನೆಗೆ, ಆ ಮನೇಲೇನು ಅಷ್ಟಾಗ್ತಿರ್ಲಿಲ್ಲ. ಟೀ ಏನಾರು ಮಾಡಿದ್ದಿದ್ರೆ ಅಂದರೆ ಹೆಲ್ಪರ್ಸ್ಗೆ ಟೀ ಮಾಡ್ತಿದ್ವಲ್ಲ, ಆ ಟೈಮಲ್ಲಿ ಸ್ವಲ್ಪ ನೊಣಗಳು ಬರ್ತಿತ್ತು. ಟೀ ಪಾತ್ರೆ ಅಲ್ಲಿಂದ ಅಲ್ಲಿಗೆ ವಾಶ್ ಮಾಡಿಬಿಟ್ಟು ಇಟ್ಬಿಟ್ರೆ ನನಗೆ ತಲೆನೋವು ಅನ್ನೋದು ಸ್ವಲ್ಪ ಹೋಗ್ತಿತ್ತು. ಬಟ್ ಈ ಮನೆಯಲ್ಲಿ ಮುಂದೆ ಹಸಿರು, ಹಿಂದೆನೂ ಹಸಿರು, ಸುತ್ತ ಹಸಿರಿದೆ. ಹಸಿರಿರೋದಕ್ಕೂ ಅದಕ್ಕೂ ಚಿಕ್ಕ ನೊಣ ಸಿಕ್ಕಾಪಟ್ಟೆ. ನಂಗೆ ಆ ನೊಣ ನೋಡಿದ್ರೆ ಏನು ಊಟನೂ ಸೇರ್ತಿರ್ಲಿಲ್ಲ. ಫಸ್ಟ್ ಅದನ್ನೆಲ್ಲ ನಮ್ಮ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಈ ಪ್ಲ್ಯಾನ್ ಮಾಡಿದೆ. ಬಟ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಇದಂತೂ. ಥ್ಯಾಂಕ್ಸ್ ಟು ಯೂಟ್ಯೂಬ್.
ಫುಲ್ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ಗೈಸ್. ಒಂದ್ಸತಿ ನೋಡ್ತೀನಿ, ತೋರಿಸ್ತೀನಿ, ನೋಡ್ಕೊಳ್ಳಿ. ಕಾಮನ್ನಾಗಿ ಹೀಗೆ ಇರುತ್ತೆ. ಬೆಳಿಗ್ಗೆ ಹೊಸ್ತಿದ್ರೆ ಎಲ್ಲ ಅಲ್ಲಿಂದ ಪಾತ್ರೆಗಳಿಗೆ ಇಟ್ಟಿದ್ದೀನಿ. ಡಿಶ್ ವಾಷರ್ ಇದೆ, ಬಟ್ ನಮ್ಮದು ಹಾರ್ಡ್ ವಾಟರ್ ಅಲ್ವಾ, ಏನಾಗಿದೆ ಅಂತೆ ಹಾರ್ಡ್ನೆಸ್ ಆಗಿಬಿಟ್ಟಿದೆ. ಹಾರ್ಡ್ ವಾಟರಿಂದ ಇಲ್ಲಿ ಕಾಣಿಸ್ತಿದೆಯೋ ಏನೋ ಗೊತ್ತಿಲ್ಲ ವೀಡಿಯೋದಲ್ಲಿ, ವೈಟ್ ಈ ಥರ ಆಗ್ತಿದೆ ಎಲ್ಲ ಪಾತ್ರೆಗಳು. ಸೊ ಅದಕ್ಕೆ ಇದಕ್ಕೆ ಸಾಫ್ಟ್ನರ್ ಹಾಕಿಸಿ ಯೂಸ್ ಮಾಡಬೇಕು. ಕೆಲಸ ತುಂಬ ಇರುತ್ತೆ, ಅದರಿಂದ ಪಾತ್ರೆ ಬೆಳಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ತೊಗೊಂಡಿದ್ದು. ಬಟ್ ಈಗೇನಂದರೆ ಪಾತ್ರೆ ಎಲ್ಲ ಕೈಲೇ ಬೆಳಗೋದಾಗುತ್ತೆ. 2 ಸತಿ ಎದ್ದು 2 ಸತಿ ಬೆಳಗಲೇಬೇಕು ನಾನು. ಆಗಲ್ಲ, ಒಂದೇ ಸತಿ ಎಲ್ಲನೂ ಬೆಳಗೋಕ್ಕೂ ಆಗ್ತಿಲ್ಲ, ಕೆಲಸ ಇರುತ್ತೆ. ನನ್ನ ಮಗನೂ ಓದಿಸ್ಬೇಕು, ಟ್ಯೂಷನ್ಗೂ ಹಾಕಿಲ್ಲ. ಸೊ ಅದರಿಂದ ಇವಾಗ ನೋಡಿ ಇಷ್ಟು ಪಾತ್ರೆ ಬೆಳಗಿಟ್ಟಿದ್ದೀನಿ. ಬೆಳಿಗ್ಗೆನೂ ಇಷ್ಟೇ ಪಾತ್ರೆ ಬೆಳಗಿದ್ದೆ. ಅದನ್ನೇನು ಶಾರ್ಟ್ಸು ವೀಡಿಯೋಸ್ ಏನೂ ತೊಗೊಂಡಿಲ್ಲ. ಇಷ್ಟು ಪಾತ್ರೆ ಬೆಳಗಿ ಹೀಗೆ ಇಟ್ಟಿದ್ದೀನಿ. ಇನ್ನು ಮನೆಯೆಲ್ಲ ಒರ್ಸಕ್ಕೆ ಹಾಕ್ಬಿಟ್ಟು ನಾನು ಹೋಗಿ ಮಲ್ಕೊಬೇಕು. ಈಚೆ ಕಡೆ ಪ್ಯಾಸೇಜ್ ಅದನ್ನು ಕ್ಲೀನ್ ಮಾಡ್ಕೊಬೇಕು. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಗೈಸ್. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹ್ಯಾವ್ ಎ ಗ್ರೇಟ್ ಡೇ. ಬಾಯ್.